ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯದಲ್ಲಿ ಈಗ ಯತ್ನಾಳ್ ಅವರ ಗೊಂದಲ, ಯತ್ನಾಳ್ ಅವರ ಉಚ್ಚಾಟನೆಯ ಸದ್ದು ಜೋರಾಗಿ ಮಾಡ್ತಾ ಇದೆ. ಎಲ್ಲೇ ಹೋದರೂ, ಯಾವುದೇ ವೆಬ್ಸೈಟ್ ತೆಗೆದ್ರು, ಯಾವುದೇ ನ್ಯೂಸ್ ಚಾನಲ್ ನೋಡಿದ್ರು, ಯಾವುದೇ ಸುದ್ದಿಯ ಮಾಧ್ಯಮವನ್ನು ಓಪನ್ ಮಾಡಿದ್ರು ಕೂಡ ಅದರಲ್ಲಿ ಯತ್ನಾಳ್ ಅವರು ಉಚ್ಚಾಟನೆ ವಿರುದ್ಧವಾಗಿ ಯತ್ನಾಳ್ ತಿರುಗಿ ಬಿದ್ದರು. ಯತ್ನಾಳ್ ಅವರು ಯಡಿಯೂರಪ್ಪನವರ ಫ್ಯಾಮಿಲಿ ವಿರುದ್ಧ ತಿರುಗಿ ಬಿದ್ದರು. ಯತ್ನಾಳ್ ಅವರು ಇದೀಗ ಕುಟುಂಬ ರಾಜಕಾರಣವನ್ನು ಅಂತ್ಯ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ, ಶಪಥ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಪೂಜೆ ಮಾಡಿದ್ರು. ಆ ಮೀನರಾಶಿಯಂತೆ, ಕುಂಭರಾಶಿಯಂತೆ ಇಂಥ ವಿಷಯಗಳೇ ಹರಿದಾಡ್ತವೆ. ಅದಕ್ಕೂ ಮುಖ್ಯವಾಗಿ ನೋಡಿ, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಿಕ್ಕೆ ಅನೇಕ ಕಾರಣ ಇತ್ತು. ಯತ್ನಾಳ್ ಅವರು ಬಿಜೆಪಿಯ ಪಕ್ಷದ ಮೇಲೆ ಮುಗಿಬಿದ್ದಿದ್ರು. ಯತ್ನಾಳ್ ಅವರು BSY ಕುಟುಂಬದ ಈ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ರು. ಜೊತೆಗೆ ಹೈಕಮಾಂಡ್ ಹೇಳಿದ್ರು ಕೂಡ, ನೋಟಿಸ್ ಕೊಟ್ಟರು ಕೂಡ, ನೀವು ಸುಮ್ಮನಿರಬೇಕು, ನಿಮ್ಗೊಂದು 2-3 ತಿಂಗಳು ಸುಮ್ಮನಿದ್ರೆ ನಿಮಗೆ ದೊಡ್ಡದಾದ ಪೋಸ್ಟನ್ನು ಕೊಡ್ತೇವೆ, ವಿರೋಧ ಪಕ್ಷದ ನಾಯಕನ ಪೋಸ್ಟನ್ನು ಕೊಡ್ತೇವೆ ಎನ್ನುವ ಒಂದು ದೊಡ್ಡದಾದ ಸಲಹೆ ಕೊಟ್ಟರು ಕೂಡ ಯತ್ನಾಳ್ ಅವರು ತಮ್ಮ ಮಾತಿನ ಮೇಲೆ ನಿಗಾ ಇಡಲಿಕ್ಕೆ ಸೋತು ಹೋಗ್ಬಿಟ್ರು. ಈ ಸೋಲೆ ಯತ್ನಾಳ್ ಅವರನ್ನು BJPಯ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂತೆ ಪ್ರೇರಕವಾಯಿತು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೈಕಮಾಂಡ್ ಕೂಡ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತು. ಅದು ಪಾರ್ಟ್ 1 ಅಂತ ತಿಳ್ಕೊಬೋದು. ಜೊತೆಗೆ ಯತ್ನಾಳ್ ಅವರಂತೆಯೇ ಅನೇಕರು ವಿಜೇಂದ್ರ ಅವರ ಕುಟುಂಬದ ಮೇಲೆ, ಯಡಿಯೂರಪ್ಪನವರ ಕುಟುಂಬದ ಮೇಲೆ, ವಿಜೇಂದ್ರ ಅವರ ಭ್ರಷ್ಟಾಚಾರದ ಮೇಲೆ, ಯಡಿಯೂರಪ್ಪನವರ ಭ್ರಷ್ಟಾಚಾರದ ಮೇಲೆ ಮುಗಿಬಿದ್ದಿದ್ರು. ಹೀಗೆ ಅನೇಕರನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ, ಅಥವಾ BJPಯನ್ನು ವಿರೋಧ ಮಾಡಿದವರಲ್ಲಿ ತೆಗೆದುಕೊಳ್ಳೋದಾದರೆ, SD ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಜೊತೆಗೆ ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆ ಮಾಡಿದಂಥ ಚಿಕ್ಕಬಳ್ಳಾಪುರದ MP ಆದಂಥ ಡಾಕ್ಟರ್ K ಸುಧಾಕರ್ ಅವರಾಗಿರ್ಬೋದು. ಡಾಕ್ಟರ್ K ಸುಧಾಕರ್ ಅವರು ಕೂಡ ಆಪರೇಷನ್ ಕಮಲದ ಮುಖಾಂತರ ಬಂದು 17 MLAಗಳ ಜೊತೆ ಬಂದು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಸಪೋರ್ಟ್ ಮಾಡಿದಂಥವರು ತಮ್ಮ MLA ಸ್ಥಾನಕ್ಕೆ ರಿಜೈನ್ ಮಾಡಿ ಮತ್ತೆ ಚಿಕ್ಕಬಳ್ಳಾಪುರದಂಥ ಒಂದು ಕ್ಷೇತ್ರದಲ್ಲಿ BJPಯನ್ನು ಅರಳಿಸಿದಂಥ ಒಬ್ಬ ವ್ಯಕ್ತಿತ್ವ ಅಂದರೆ ಅದು ಡಾಕ್ಟರ್ K ಸುಧಾಕರ್ ಅವರು. ಸುಧಾಕರ್ ಅವರು ಗೆದ್ದು ಆ ನಂತರ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ವೈದ್ಯಕೀಯ ಸಚಿವರಾಗ್ತಾರೆ, ಅಂದರೆ ಆರೋಗ್ಯ ಮಂತ್ರಿ ಆಗ್ತಾರೆ. ಆರೋಗ್ಯ ಮಂತ್ರಿ ಆದ ನಂತರ ಕೋವಿಡ್ ಹಗರಣ ಆಗುತ್ತೆ, ಕೋವಿಡ್ ಪ್ರಕರಣ ಆಗುತ್ತೆ, ಕೋವಿಡ್ ಪ್ರಕರಣ ನಂತರ ಕೋವಿಡ್ ಹಗರಣ ಕೂಡ ಆಗುತ್ತೆ. ಅವೆಲ್ಲವನ್ನು ಕೂಡ ನಿಭಾಯಿಸುವಲ್ಲಿ ದಿಟ್ಟತನದಿಂದ ಹೋರಾಡುವಲ್ಲಿ ಡಾಕ್ಟರ್ K ಸುಧಾಕರ್ ಅವರು ಸ್ವತಃ ವೈದ್ಯಕೀಯ ಕ್ಷೇತ್ರದಲ್ಲಿ ಇರೋದರಿಂದ, ಸ್ವತಃ ಡಾಕ್ಟರ್ ಆಗಿರೋದರಿಂದ ಅವರಿಗೆ ಕೋವಿಡ್ನ ಸಂಪೂರ್ಣ ಮಾಹಿತಿ ಇರುತ್ತೆ. ಹಾಗಾಗಿ ಅವರಿಗೆ ದೊಡ್ಡದಾದಂಥ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಜೊತೆಗೆ ಆ ಜವಾಬ್ದಾರಿಯನ್ನು ಕೂಡ ಸಾಕಷ್ಟು ಮಟ್ಟಿಗೆ ಪರಿಶ್ರಮವನ್ನು ವಹಿಸಿ ಅವರು ನಿಭಾಯಿಸಿದ್ರು. ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ, 2023 ಚುನಾವಣೆಯಲ್ಲಿ ಅವರು ಸೋಲ್ತಾರೆ. ಸೋತ ನಂತರ ಅವರಿಗೆ ಮತ್ತೆ 2024 ಚುನಾವಣೆಯಲ್ಲಿ MP ಟಿಕೆಟನ್ನು ಕೊಡ್ತಾರೆ. ಆ ನಂತರ ಅವರು ಅಲ್ಲಿ ಗೆದ್ದು ಬರ್ತಾರೆ. ಆದರೂ ಕೂಡ ಅವರಿಗೆ ಯಾಕೋ ಒಂದು ರೀತಿಯಲ್ಲಿ ಮುಜುಗರ ಇರುತ್ತೆ, ಮನಸ್ಸಲ್ಲಿ ಕೋಪ ಇರುತ್ತೆ ಮತ್ತು ತಾಪ ಇರುತ್ತೆ. ಅದು ವಿಜೇಂದ್ರ ಅವರ ವಿರುದ್ಧ. ನಾನು ವಿಧಾನಸಭೆಯ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಗೆಲ್ಲಬೇಕಿತ್ತು, ಅದು ಪ್ರದೀಪ್ ಈಶ್ವರ್ ಎನ್ನುವಂಥ ಈಗಿನ ಎಳೆಯ ರಾಜಕಾರಣಿ ವಿರುದ್ಧ ತಾನು ಗೆಲ್ಲಬೇಕಿತ್ತು ಎನ್ನುವ ದೃಷ್ಟಿಯಲ್ಲಿ. ಆದರೂ ಸೋತಿದ್ದಕ್ಕೆ ಮುಖ್ಯವಾಗಿ ಯಡಿಯೂರಪ್ಪನವರ ಮಗನ ಅಂತ ವಿಜೇಂದ್ರ ಅವರ ಈ ಸಂಘಟನೆ ಮತ್ತು ಪರೋಕ್ಷವಾಗಿ ನಾನು ಸೋಲಿಕ್ಕೆ ಕಾರಣಕರ್ತರು ಆಗಿದ್ದಾರೆ ಎನ್ನುವ ಒಂದು ಮಾಹಿತಿ ಪಡೆದುಕೊಂಡಂಥ ಡಾಕ್ಟರ್ K ಸುಧಾಕರ್ ಅವರು ಪದೇ ಪದೇ ವಿಜೇಂದ್ರ ಅವರ ವಿರುದ್ಧ ಮುಗಿಬೀಳ್ತಾನೆ ಇದ್ದರು. ಅವರು MP ಆಗಿ ಗೆದ್ದರೂ ಕೂಡ ತನಗೊಂದು ಒಳ್ಳೆಯ ಸ್ಥಾನ ಇದೆ, ಮೋದಿಯ ಸರ್ಕಾರದಲ್ಲಿ ನಾನು ಕೂಡ ಪಾರ್ಟ್ ಆಗಿದ್ದೆ ಎನ್ನುವ ಒಂದು ಕಿಂಚಿತ್ ಯೋಚನೆ ಇಲ್ಲದೆ, ನನಗೇನಾದರೂ ಉಚ್ಚಾಟನೆ ಮಾಡಿದ್ರೂ ಪರವಾಗಿಲ್ಲ, ನಾನು MP ಸ್ಥಾನಕ್ಕೆ ಬಗ್ಗೆ ರಿಜೈನ್ ಮಾಡ್ತೇನೆ, ನಾನು BSY ಕುಟುಂಬದ ವಿರೋಧಿಯಾಗಿದ್ದೇನೆ, ಯಾಕಂದರೆ ನಾನು ಅವರನ್ನು ನಂಬಿ ಬಂದಿದ್ದೆ, BSY ಕುಟುಂಬವನ್ನು ನಂಬಿ ಬಂದಿದ್ದೆ. ಆದರೆ ನಮಗೆ ನಡು ನೀರಿನಲ್ಲಿ ಕೈಬಿಟ್ಟರು ಎನ್ನುವ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಹಿನ್ನೆಲೆ ಏನಿದೆಯೋ, ಅವರನ್ನು ಯಾರು ನಡು ನೀರಲ್ಲಿ ಕೈಬಿಟ್ಟರೋ ಅದಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಯತ್ನಾಳ್ ಅವರು ಎಷ್ಟರ ಮಟ್ಟಿನ ಮಾತನ್ನು ವಿಜೇಂದ್ರ ಅವರ ಮೇಲೆ ಹೇಳಿದ್ರು, ಯಡಿಯೂರಪ್ಪನವರ ಮೇಲೆ ಹೇಳಿದ್ರು, ಅದಕ್ಕೆ ಡಬಲ್ ಆಗಿ ವಿಜೇಂದ್ರ ಅವರನ್ನ ಮತ್ತು ಯಡಿಯೂರಪ್ಪನವರನ್ನ ಬೈದಿದ್ದು ಯತ್ನಾಳ್ ಅವರಿಗಿಂತ ಜಾಸ್ತಿಯಾಗಿ ಅದು ಡಾಕ್ಟರ್ K ಸುಧಾಕರ್ ಅವರು. ಒಂದು ಹಂತದಲ್ಲಿ ವಿಜೇಂದ್ರ ಅವರು ನೇತೃತ್ವದ ಈ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ಉಪಯೋಗಿಸಿಕೊಂಡು ವಿಜೇಂದ್ರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಸಂದೀಪ್ ರೆಡ್ಡಿ ಅವರನ್ನ ನೇಮಕ ಮಾಡ್ತಾರೆ. ಅಂದರೆ 5-6 ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನ ನೇಮಕವಾದಾಗ ದೊಡ್ಡ ಕಾಂಟ್ರವರ್ಸಿ ಆಗಿದ್ದು, ದೊಡ್ಡ ಸದ್ದು ಮಾಡಿದ್ದು ಯಾವುದಂದರೆ ಅದು ಚಿಕ್ಕಬಳ್ಳಾಪುರದ BJPಯ ಜಿಲ್ಲಾಧ್ಯಕ್ಷನ ಪೋಸ್ಟ್ ಮತ್ತು ಅವರ ಹೆಸರು ಯಾವುದಂದರೆ ಸಂದೀಪ್ ರೆಡ್ಡಿ ಎನ್ನುವ ಒಂದು ಕಾರ್ಯಕರ್ತನನ್ನು ಅಧ್ಯಕ್ಷರಾಗಿ ಮಾಡಿದ್ದು ಡಾಕ್ಟರ್ K ಸುಧಾಕರ್ ಅವರಿಗೆ ನುಂಗಲಾರದ ತುತ್ತಾಯಿತು. ಜೊತೆಗೆ ನೇರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು, ಮಾಧ್ಯಮ ಗೋಷ್ಠಿಯನ್ನು ಕರೆದು ನೇರವಾಗಿ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಸಂದೀಪ್ ರೆಡ್ಡಿ ಅವರು ನನ್ನನ್ನು ಸೋಲಿಸಿಗೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ನಾನು ವಿಧಾನಸಭೆಯ ಚುನಾವಣೆಯಲ್ಲಿ ಸೋಲಿಗೂ ಕೂಡ ಸಂದೀಪ್ ರೆಡ್ಡಿ ಅವರು ಕಾರಣ. ಜೊತೆಗೆ ನಾನು MP ಸೀಟಿಗೆ ನಿಂತಾಗ, ಲೋಕಸಭಾ ಚುನಾವಣೆಗೆ ನಿಂತಾಗಲೂ ಕೂಡ ನನ್ನ ಮೇಲೆ ಅನೇಕವಾದಂಥ ವಿರೋಧವಾದ ಚಟುವಟಿಕೆಯನ್ನು ಮಾಡಿ ನಾನು ಕೂಡ MP ಸೋಲಿಸಲಿಕ್ಕೆ ಟ್ರೈ ಮಾಡಿದ್ರು. ಆದರೆ ನನ್ನ ಸಂಘಟನೆ, ನನ್ನ ಈ ರಾಜಕೀಯ ತಂತ್ರದಿಂದ ನಾನು ಗೆದ್ದುಬಿಟ್ಟೆ. ಇವೆಲ್ಲದಕ್ಕೂ ಕೂಡ
ನನ್ನ ಸೋಲಿಗೆ ಕಾರಣಕರ್ತರಾದವರಲ್ಲಿ ವಿಧಾನಸಭೆ ಕಾರಣಕರ್ತರಾದವರಲ್ಲಿ ಸಂದೀಪ್ ರೆಡ್ಡಿ ಅವರು ಕೂಡ ಒಬ್ಬರಾಗಿರ್ತಾರೆ. ಜೊತೆಗೆ ನನ್ನನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಲಿಕ್ಕೆ ಅವರು ಕೂಡ ಪ್ರಮುಖ ಕಾರಣಕರ್ತರಾಗ್ತಾರೆ. ಆದರೆ ದೈವಬಲದಿಂದ ನನ್ನ ತಂತ್ರದಿಂದ ನಾನು ಗೆದ್ದೆ. ಇವೆಲ್ಲದಕ್ಕೂ ಕಾರಣ ಪರೋಕ್ಷ ಕಾರಣ ವಿಜೇಂದ್ರ ಅವರು ನನ್ನನ್ನು ಮಣಿಸಲಿಕ್ಕೆ, ನನ್ನನ್ನು ಮಟ್ಟ ಹಾಕಲಿಕ್ಕೆ ಸಂದೀಪ್ ರೆಡ್ಡಿ ಎನ್ನುವಂಥ ಒಂದು ರಾಜಕಾರಣಿಯನ್ನ ಮುಂದೆ ಬಿಟ್ಟಿದ್ದಾರೆ ಎನ್ನುವ ಪರೋಕ್ಷವಾದ ವಾಗ್ದಾಳಿ ಮಾಡಿಬಿಟ್ರು. ಜೊತೆಗೆ ತನ್ನ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಅಮಿತ್ ಶಾ ಅವರನ್ನು ಮೀಟ್ ಮಾಡಿದ್ರು. ಯಾಕಂದ್ರೆ ಅವರು MP ಆಗಿದ್ದರಿಂದ ಅವರಿಗೆ ನೇರವಾಗಿ ಬಿಜೆಪಿಯ ಹೈಕಮಾಂಡ್ ಸಿಗುತ್ತೆ. ಅನಂತರ JP ನಡ್ಡಾ ಅವರನ್ನ ಮೀಟ್ ಮಾಡ್ತಾರೆ, ಅಮಿತ್ ಶಾ ಅವರು ಮೀಟ್ ಮಾಡ್ತಾರೆ, ತನ್ನ ಸುದೀರ್ಘವಾದ ವರದಿಯನ್ನು ಕೊಡ್ತಾರೆ. ಅದಾದ ಮರುಕ್ಷಣವೇ ಹೈಕಮಾಂಡ್ ಅಂದ್ರೆ ನೇತೃತ್ವದ JP ನಡ್ಡಾ ನೇತೃತ್ವದ ಹೈಕಮಾಂಡ್ ಅಥವಾ ರಾಷ್ಟ್ರಾಧ್ಯಕ್ಷರಾದಂತಹ JP ನಡ್ಡಾ ಅವರು ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ, ಅಥವಾ ನಿರ್ಣಯವನ್ನು ಕೊಡ್ತಾರೆ, ಅಥವಾ ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಆಯ್ಕೆಯಾದಂಥ ಸಂದೀಪ್ ರೆಡ್ಡಿ ಅವರನ್ನ ಹೋಲ್ಡ್ ಮಾಡಬೇಕು, ಅವರ ಆಯ್ಕೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು ಎನ್ನುವ ದೃಷ್ಟಿಯಲ್ಲಿ ತಡೆ ಹಿಡಿತಾರೆ. ಅದಕ್ಕೆ ರಾಜ್ಯ ಘಟಕ ಕೂಡ ಸ್ಪಂದನೆ ಮಾಡುತ್ತೆ. ಹಾಗಾಗಿ ಇನ್ನೂ ತನಕ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ಅಷ್ಟಕ್ಕೆ ತಡೆ ಹಿಡಿಯಲಾಗಿದೆ. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರ ವಿರುದ್ಧ ಗೆದ್ದವರು ಯಾರಂದ್ರೆ ಅದು ಡಾಕ್ಟರ್ ಕೆ ಸುಧಾಕರ್ ಅವರು. ಅಂತ ಒಂದು ಗಂಭೀರವಾದ ವಿಷಯನ್ನ ವಿಜೇಂದ್ರ ಅವರ ಮೇಲೆ ಹೊರಿಸಿ ವಿಜೇಂದ್ರ ಅವರನ್ನ ತಪ್ಪಿತಸ್ಥ ಎನ್ನುವ ದೃಷ್ಟಿಯಲ್ಲಿ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಂತ ಡಾಕ್ಟರ್ ಸುಧಾಕರ್ ಅವರಿಗೆ ಇಲ್ಲಿಯ ತನಕ ನೋಟಿಸ್ ಕೊಟ್ಟಿಲ್ಲ, ಇಲ್ಲಿಯ ತನಕ ಯಾವುದೇ ಕ್ರಮ ಆಗಿಲ್ಲ. ಆದರೆ ಹಿಂದುತ್ವಕ್ಕಾಗಿ, ಹಿಂದುತ್ವದ ಸಂಘಟನೆಗಾಗಿ, ಹಿಂದುತ್ವದ ಕಾರ್ಯಕರ್ತರ ಪರವಾಗಿ ಮಾತನಾಡಿದಂಥ ಯತ್ನಾಳ್ ಅವರಿಗೆ ಉಚ್ಚಾಟನೆಯಾಗಿದೆ ಮತ್ತು ಯತ್ನಾಳ್ ಅವರಿಗೆ ಅವಮಾನವಾಗಿದೆ. ಜೊತೆಗೆ ಅಂಥದೇ ಪ್ರಕರಣವನ್ನು ದಾಖಲು ಮಾಡಿದಂಥ, ಅಂಥದೇ ಒಂದು ಹೇಳಿಕೆ ಕೊಟ್ಟಂತ, ಅಂಥದೇ ಪಕ್ಷ ವಿರೋಧಿ ಸ್ಟೇಟ್ಮೆಂಟ್ ಕೊಟ್ಟಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸನ್ಮಾನವಾಗಿದೆ. ಈ ಎರಡೂ ಪ್ರಕರಣವನ್ನ ತೆಗೆದುಕೊಂಡು ನೋಡೋದಾದ್ರೆ ಬಿಜೆಪಿ ಹೈಕಮಾಂಡ್ ಕೂಡ ಯೋಚನೆ ಮಾಡಿ ಅದರ ಆಗು ಹೋಗುಗಳ ಬಗ್ಗೆ ಥಿಂಕ್ ಮಾಡಿ ನೇರವಾದ ಕ್ರಮವನ್ನು ಕೈಗೊಂಡಿದೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಅವರಿಗೆ ಮುಂದಿನ ಆಪ್ಷನ್ ಯಾವುದೂ ಇಲ್ಲ. ಯಾಕಂದ್ರೆ ಅವರು ಅಲ್ಲೇ ಒಂದು ಪಕ್ಷವನ್ನು ಕಟ್ಟಬೇಕಾಗತ್ತೆ. ಆ ಪಕ್ಷ ಕಟ್ಟುವುದರಿಂದ ಬಿಜೆಪಿಗೆ ಯಾವುದು ಹೊಡೆತ ಆಗುವುದಿಲ್ಲ ಎನ್ನುವ ಒಂದು ಲೆಕ್ಕಾಚಾರ ಇದೆ. ಒಂದು ವೇಳೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರೆ ಅವರು ಯಾವ ಪಕ್ಷಕ್ಕೆ ಹೋಗ್ಬೋದು? JDS ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ JDS ನಲ್ಲಿ ಹೋಗಿ ಅಲ್ಲಿ ಕಿತ್ತಾಟ ಮಾಡಿಕೊಂಡು ತನಗೆ ರಾಜ್ಯಾಧ್ಯಕ್ಷ ಪಟ್ಟ ಬೇಕು ಎನ್ನುವ ದೃಷ್ಟಿಯಲ್ಲಿ ಅಲ್ಲಿ ಮುಂಚ್ಕೊಂಡು ಮತ್ತೆ ಬಿಜೆಪಿ ಬಂದವರು. ಜೊತೆಗೆ ಎರಡನೇದಾಗಿ ಈಗ JDS ಕೂಡ ಯತ್ನಾಳ್ ಅವರನ್ನ ಸೇರಿಸಿಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ JDS ಈಗ ಬಿಜೆಪಿಯ ಒಂದು ಸಹಭಾಗಿತ್ವದಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಮತ್ತು ಮೈತ್ರಿ ಮಾಡಿಕೊಂಡಿದೆ. ಹಾಗಾಗಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಯತ್ನಾಳ್ ಅವರನ್ನ ಬಿಜೆಪಿಯ ಸಹಪಕ್ಷವಾದಂಥ JDS ಈಗ ಸೇರಿಸಿಕೊಳ್ಳುವ ಯಾವುದೇ ಗೋಜಿಗೆ ಹೋಗೋದಿಲ್ಲ. ಎರಡನೇದಾಗಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನೋದನ್ನ ನೋಡಿದರೆ ಸಿದ್ಧಾಂತ ವಿರೋಧಿ ಆದಂತ ಕಾಂಗ್ರೆಸ್ಗೆ ಒಂದು ಸಿದ್ಧಾಂತ ಇರುತ್ತೆ. ಆ ಯತ್ನಾಳ್ ಅವರಿಗೂ ಸಿದ್ಧಾಂತ. ಯತ್ನಾಳ್ ಅವರು ಪಕ್ಕಾ ಹಿಂದುತ್ವದ ಅಪ್ಪಟ ಕಾರ್ಯಕರ್ತ. ಆದರೆ ಕಾಂಗ್ರೆಸ್ ಅದು ಜಾತ್ಯತೀತ ನಿಲುವಿನಲ್ಲಿ ಒಂದು ಪಕ್ಷವನ್ನು ಕಟ್ಕೊಂಡು ಸರಿಸುಮಾರು 100 ವರ್ಷಗಳಿಂದ ದೇಶವನ್ನು ಆಳ್ತಾ ಇದೆ. ಹಾಗಾಗಿ ಪದೇ ಪದೇ ಕಾಂಗ್ರೆಸ್ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಹೋದ್ರೂ ಕೂಡ ಕಾಂಗ್ರೆಸ್ ಸೇರಿಸ್ಕೊಳ್ಳಲ್ಲ. ಜೊತೆಗೆ ಕಾಂಗ್ರೆಸ್ನಿಂದ ಆಫರ್ ಬಂದರೂ ಕೂಡ ಯತ್ನಾಳ್ ಅವರು ಅಲ್ಲಿಗೆ ಹೋಗೋದಿಲ್ಲ ಅನ್ನೋದು ಮೇಲಟ್ಟು ಕಂಡು ಬರುತ್ತೆ. ಜೊತೆಗೆ ಎರಡನೇ ಪ್ರಕರಣವನ್ನು ನೋಡೋದಾದ್ರೆ, ಏನಾದರೂ ನೀವು ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಪಕ್ಷಕ್ಕೆ ಮುಜುಗರವಾಗಿದೆ ಎನ್ನುವ ರೀತಿಯಲ್ಲಿ ಮಾತನಾಡಿದಂತ ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದಂತ ಸುಧಾಕರ್ ಅವರನ್ನ ಉಚ್ಚಾಟನೆ ಮಾಡಬಹುದಾ? ಉಚ್ಚಾಟನೆ ಮಾಡಿದ್ರೆ ತಮಗೇನು ಲಾಭ ಆಗುತ್ತೆ, ತಮಗೇನು ನಷ್ಟ ಆಗುತ್ತೆ, ಅಥವಾ ಸುಧಾಕರ್ಗೆ ಏನು ಲಾಭ ಆಗ್ಬೋದು? ಸುಧಾಕರ್ನ ಮುಂದಿನ ಹಾದಿ ಎಂಥದ್ದಿದೆ ಎನ್ನುವುದನ್ನು ಕೂಡ ಲೆಕ್ಕಾಚಾರ ಹಾಕಿದೆ. ಒಂದು ವೇಳೆ ಸುಧಾಕರ್ ಅವರಿಗೆ ನೋಟಿಸ್ ಕೊಟ್ಟು ಉಚ್ಚಾಟನೆ ಮಾಡಿದರೆ ಅದು ಅವರಿಗೂ ಕೂಡ ಲಾಭ ಆಗುತ್ತೆ. MP ಸೀಟ್ ರಿಸೈನ್ ಮಾಡ್ತಾರೆ. ಅದು MP ಸೀಟ್ನಲ್ಲಿ ಇದ್ರೂ ಕೂಡ ಅವರು ನೇರವಾಗಿ ಕಾಂಗ್ರೆಸ್ಗೆ ಹೋಗುವಂಥ ಎಲ್ಲ ಅವಕಾಶ ಇದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಇದ್ರೂ ಕೂಡ ಸುಧಾಕರ್ ಅವರಿಗೆ ಭಾರಿ ಬೇಡಿಕೆ ಇದೆ. ಮುಂದಿನ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಜೊತೆಗೆ ಸುಧಾಕರ್ ಅವರನ್ನ ಚಿಕ್ಕಬಳ್ಳಾಪುರ ಬಿಟ್ಟು ಬೇರೆ ಕಡೆ ನಿಲ್ಲಿಸಿ ಗೆಲ್ಲಿಸಿ ಬರುವಂತ ಒಂದು ತಾಕತ್ ಕೂಡ DK ಶಿವಕುಮಾರ್ ಅವರಿಗಿದೆ. ಜೊತೆಗೆ DK ಶಿವಕುಮಾರ್ ಅವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಉಚ್ಚಾಟನೆ ಮಾಡುವ ಬದಲು ಅವರಿಗೆ ಅವರು ಕೇಳಿದಂತ ಮನವಿಯನ್ನು ಪುರಸ್ಕರಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಗೆ ತಡೆಯೊಡ್ಡಿದ್ದು ಬಿಜೆಪಿ ಲೆಕ್ಕಾಚಾರ. ಜೊತೆಗೆ ಏನಾದರೂ ಕಠಿಣ ಕ್ರಮವೆಂದು ಸುಧಾಕರ್ ಅವರನ್ನ ಉಚ್ಚಾಟನೆ ಮಾಡಿಬಿಟ್ರು ಕೂಡ ಅವರು ಒಂದು ವೇಳೆ ತಮ್ಮ ಲೋಕಸಭಾ ಸೀಟಿಗೆ ರಿಸೈನ್ ಮಾಡಿದರೆ ಅದು 1 ಸೀಟ್ ಕಡಿಮೆ ಆಗುತ್ತೆ ಲೋಕಸಭೆಯಲ್ಲಿ ಬಿಜೆಪಿಯ ಕಡೆಯಿಂದ. ಅದು ಅನೇಕ ಹಿನ್ನಡೆಗೆ ಕಾರಣವಾಗುತ್ತೆ. ನಿಮ್ಗೆ ಏನಾದರೂ ಒಂದು ಬಿಲ್ ಪಾಸ್ ಮಾಡಬೇಕು ಅಂದ್ರೆ ಅಷ್ಟು ದೊಡ್ಡ ಬಹುಮತ ಇಲ್ಲ. ಹೇಳಿ ಕೇಳಿ 272 ಇರಬೇಕಾದಂಥ ಬಹುಮತ ಆಸ್ಪಾಸ್ನಲ್ಲಿದೆ, ಹತ್ರ 300 ಇದೆ. ಹಾಗಾಗಿ ಬಹುಮತವನ್ನ ಯಾವುದೇ ಬಿಲ್ ಪಾಸ್ ಮಾಡಬೇಕು ಅಂದಾಗ ಪ್ರತಿಯೊಬ್ಬರ ಮತ ಕೂಡ ಅಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ಏನಾದರೂ ಸುಧಾಕರ್ ಅವರು ತಮ್ಮ ಲೋಕಸಭಾ ಚುನಾವಣೆಗೆ ಸೀಟಿಗೆ ರಿಸೈನ್ ಮಾಡಿ ಹೊರಗೆ ಬಂದರೆ, ಕಾಂಗ್ರೆಸ್ ಸೇರ್ಕೊಬಿಟ್ರೆ ಅದು ಕೂಡ
ಬಿಜೆಪಿ ಹಿನ್ನಡೆಯಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿ ತಮಗೆ ಯಾವ ಮುಖಂಡನಿಂದ ಲಾಭವಾಗುತ್ತೆ, ಯಾವ ಮುಖಂಡನಿಂದ ನಷ್ಟವಾಗುತ್ತೆ, ಯಾವ ಮುಖಂಡನ ಹೊರಗಾಕಿದ್ರೆ ಯಾವುದೇ ನಷ್ಟವಿಲ್ಲ, ಯಾವ ಮುಖಂಡನಿಗೆ ಸ್ವಲ್ಪ ನೋಟಿಸ್ ಕೊಟ್ಟು ಹೆದರಿಸಿದ್ರೆ ನಮಗೆ ಅದರಿಂದ ಯಾವ ನಷ್ಟವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಳೆದು ತೂಗಿ ಒಂದೇ ಥರದ ಸ್ಟೇಟ್ಮೆಂಟ್ ಕೊಟ್ಟಂತ ಯತ್ನಾಳ್ ಅವರನ್ನ ಅವಮಾನ ಮಾಡಿ ಬಿಜೆಪಿಯಿಂದ ಹೊರಕಳಿಸಿದೆ. ಅದೇ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸನ್ಮಾನ ಮಾಡಿ ಪುರಸ್ಕಾರ ಮಾಡಿ ಅವರ ಮನವಿಯನ್ನು ಪುರಸ್ಕರಿಸಿ ಅವರಿಗೆ ಸನ್ಮಾನ ಮಾಡಿದೆ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಏನೇ ಆಗಲಿ ಈ ಯತ್ನಾಳ್ ಅವರ ಉಚ್ಚಾಟನೆ ಮತ್ತು ಸುಧಾಕರ್ ಅವರಿಗೆ ಕೊಟ್ಟಂತ ಒಂದು ಸನ್ಮಾನ, ಯತ್ನಾಳ್ ಅವರಿಗೆ ಮಾಡಿದಂಥ ಅವಮಾನ ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ? ಹಿಂದೂ ಕಾರ್ಯಕರ್ತರು ಬಿಜೆಪಿಯನ್ನು ಬೈತಾನೆ ಇದ್ದಾರೆ, ಯತ್ನಾಳ್ ಅವರ ಪರವಾಗಿದ್ದಾರೆ. ಆದರೆ ಮುಂದೆ ಯತ್ನಾಳ್ ಅವರು ನಂಬಿ ಹಿಂದೂ ಕಾರ್ಯಕರ್ತರು ಹೋಗ್ತಾರ? ಯತ್ನಾಳ್ ಅವರು ತಮ್ಮ ಯಾವೆಲ್ಲ ವರಸೆಗಳನ್ನ ಮುಂದುವರಿಸ್ತಾರೆ? ಜೊತೆಗೆ ಯತ್ನಾಳ್ ಅವರು ಪದೇ ಪದೇ ಹೀಗೆ BSY ವಿರುದ್ಧ ಮಾತನಾಡೋದನ್ನು ನಿಲ್ಲಿಸ್ತಾರ ಅಥವಾ ತಮ್ಮ ಚಾಳಿಯನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾರ? ಎಲ್ಲದಕ್ಕೂ ಕಾಲಿಗೆ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.